ತಿಮ್ಮೇಗೌಡ್ರೆ ತಿಮ್ಮೇಗೌಡ್ರೆ, ಒಳಗಡೆ ಕೂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಬರ್ರಿ ಹೊರಗೆ. ಆವಾಗಲಿಂದ ಕೂಗ್ತಿದ್ದೀನಿ, ಆವಾಗಲಿಂದ ಮಾತಾಡಿಸ್ತಿದ್ದೀನಿ, ಏನು ಎತ್ತ ಅಂತ ಕೇಳೋದು ಬೇಡವಾ ಮನುಷ್ಯ? ಒಳಗಡೆ ಕೂತ್ಕೊಂಡು ಏನು ಗೊರಕೆನ ಹೊಡಿತಿದ್ದೀರಾ? ಬರ್ರಿ ಹೊರಗೆ ಒಂಚೂರು. ಓಹೋ, ಓ ಏನು ಕರಿಯಪ್ಪ, ಭಾಳ ದಿವಸದ ನಂತರ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಬಾ ಕೂತ ಮಾತಾಡೋಣ. ಆವಾಗಲಿಂದ ಕೂಗಾಡ್ತಿದ್ಯಾ, ಹಂಗೆಲ್ಲ ಕೂಗಾಡ್ಬಾರ್ದು ನೋಡು. ಗಂಟ್ಲಿಗೆ ಒಳ್ಳೇದಾಗಲ್ಲ ಆಮೇಲೆ. ಸಾಕು ಸುಮ್ಮನೆ ರೀ ಕಂಡವ್ರೆ. ಬರೀ ಇಲ್ದಿರೋ ಮಾತಾಡೋದೇ ನೀವು. ಕರಿಯಪ್ಪರೆ, ಇವಾಗ ಏನಾಗಬೇಕು ಹೇಳ್ರಿ? ಇವಾಗ ಭಾನುವಾರ ಬೇರೆ ರಜಾನ, ಹಂಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಒಂಚೂರು ವಿಶ್ರಾಂತಿ ತಗೊಂಬನ ಅಂತಿದ್ದೆ. ಅಷ್ಟೊತ್ತಿಗೆ ನೀವು ಬಂದು ಎಬ್ಬಿಸ್ಬಿಟ್ರಿ ನನ್ನ. ವಿಶ್ರಾಂತಿ? ಓಹೋ, ಅದೊಂದು ಬಾಕಿ ಇತ್ತು. ಮುಂದಿನ ತಿಂಗಳು ಗಣಪತಿ ಹಬ್ಬ ಇಟ್ಕೊಂಡು ವಿಶ್ರಾಂತಿ ತಗೊಳ್ರಿ ನೀವು. ಈಗಲೇ ಕೆಲಸ ಕಾರ್ಯ ಆರಂಭ ಮಾಡಿದ್ರೇ ಹಬ್ಬ ಹರಿದಿನ ಚೆನ್ನಾಗಿ ಆಗೋದು. ಗಣೇಶಂಗೂ ಸ್ವಲ್ಪ ಖುಷಿ ಆಗುತ್ತೆ, ಊರು ಜನ ಸೇರ್ಕೊಂಡು ನನ್ನ ಹಬ್ಬನ ಭಾಳ ಚೆನ್ನಾಗಿ ಮಾಡ್ತವ್ರೆ ಅಂತ. ನೀವು ವಿಶ್ರಾಂತಿ ತಗೊಂಡ್ರೆ ಹಬ್ಬ ಹರಿದಿನ ಯಾಕೊಟ್ಟೋಗುತ್ತೆ. ಆಮೇಲೆ ಏನಿಲ್ಲ, ಊರು ಜನ ಸೇರ್ಕೊಂಡು ನಿಮಗೆ ಹೊಡಿತಾರೆ ಮೇಲೆ. ಸರಿ ಆಯ್ತು. ಹಂಗಾರೆ ಒಂದು ಮೀಟಿಂಗು ಮಾಡಬೇಕಾಗಿತ್ತು ಅತ್ಲಾಗೆ. ಊರು ಜನ ಸೇರ್ಕೊಂಡು ಬರ್ಬೇಕಾಗಿತ್ತಪ್ಪ ಅತ್ಲಾಗೆ. ನೀವೊಬ್ಬರೇ ಬಂದ್ಬಿಟ್ರೆ ಹಂಗೆ? ಈಗಲೇ ಫೋನ್ ಮಾಡಿ ಕೆಂಚಾಪುರನ ಶೆಡ್ಡಿಗೆ ಬರೋಕೆ ಹೇಳ್ರಿ. ಆ ಶೆಡ್ಡಲ್ಲೇ ಮೀಟಿಂಗ್ ಆಗಲಿ ಇವತ್ತು. ಊರು ಜನಕ್ಕೆಲ್ಲ ಅವರೇ ಹೇಳ್ಕೊಂಡು ಬರ್ತಾರೆ. ನಾನು ಒಂದಷ್ಟು ಜನಕ್ಕೆ ಹೇಳಿದ್ದೀನಿ, ಅವರು ಬರ್ತಾರೆ. ಆಯ್ತಪ್ಪ, ಆಯಿತು, ನೀನು ಹೇಳ್ದಂಗೆ ಆಗಲಿ. ಎಲ್ಲರಿಗೂ ಶೆಡ್ಡಿಗೆ ಬರೋಕ್ಕೆ ಹೇಳ್ತೀನಿ, ಹಂಗೆ ಕೆಂಚಾಪುರಿಗೂ ಹೇಳ್ತೀನಿ ಬಿಡು. ಹಲೋ ಹಲೋ ಕೆಂಚಾಪುರೆ, ಇಲ್ಲಿ ನಮ್ಮ ಮನೆ ಹತ್ರ ಕರಿಯಪ್ಪರು ಬಂದವ್ರೆ. ಮುಂದಿನ ತಿಂಗಳು ಗಣಪತಿ ಹಬ್ಬ ಬನ್ನಿರಿ. ಅದಕ್ಕೆ ಸಭೆ ಸೇರಿ ಏನು ಮಾಡಬೇಕು, ಎಂತ ಮಾಡಬೇಕು, ಎಲ್ಲರೂ ಎಷ್ಟೆಷ್ಟು ದುಡ್ಡು ವೆಚ್ಚ ಮಾಡಬೇಕು, ಎಲ್ಲೆಲ್ಲಿ ಕಲೆಕ್ಷನ್ಗೆ ಹೋಗ್ಬೇಕು, ಎಲ್ಲೆಲ್ಲಿ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡೋದು ಬೇಡವೇನ್ರಿ? ನಿಮ್ಗಾದ್ರೂ ಒಂಚೂರು ಗೊತ್ತಾಗೋದು ಬೇಡವಾ? ಕರಿಯಪ್ಪ ನೋಡ್ರಿ, ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಕೇಳ್ತವ್ರೆ. ನಿಮಗೂ ಹೇಳಿದ್ರಂತಲ್ಲ. ಬರ್ರಿ, ನಮ್ಮ ಕಾರ್ಯದರ್ಶಿಗಳು, ಸೆಕ್ರೆಟರಿಗಳು, ಊರು ಮುಖಂಡರೆಲ್ಲ ಕರ್ಕೊಂಡು ಶೆಡ್ಡಿಗೆ ಬರ್ರಿ. ಊರು ಮುಂದೆ ಇರೋ ಶೆಡ್ಡಿಗೆ ಬರ್ರಿ, ಅಲ್ಲೇ ಮೀಟಿಂಗ್ ಮಾಡೋಣ. ತಪ್ಪಿಸ್ಬೇಡ್ರಿ, ಇನ್ನೊಂದು ಗಂಟೆಲೆಲ್ಲ ಅದಿರ್ಬೇಕು ನೀವು. ಹಂಗೆ ಟೀ ಬಿಸ್ಕೆಟ್ ತರ ಕೇಳ್ರಿ ಬಂದವರಿಗೆಲ್ಲ ಕೊಡೋಕ್ಕೆ. ಮೀಟಿಂಗ್ ಆದಮೇಲೆ ಎಲ್ಲ ಜನಕ್ಕೂ ಕೊಡೋಕ್ಕೆ ಟೀ, ಕಾಫಿ, ಬಿಸ್ಕೆಟು, ಬಂಡೆಲ್ಲ ತರ್ರಿ. ಹಂಗೆ ಬಂದಿರ ಮೇಲೆ ಕೈ ಬೀಸ್ಕೊಂಡು. ಸರಿ, ಟೈಮ್ ಆಗುತ್ತೆ, ಮಾತಾಡ್ತಿದ್ರೆ ಟೈಮ್ ಆಗುತ್ತೆ, ಬೇಗ ಬರ್ರಿ. ಕರಿಯಪ್ಪರೆ, ನಡೀರಿ, ಶೆಡ್ಗೆ ಹೋಗೋಣ. ಎಲ್ಲರೂ ಬಂದಿದ್ದೀರಾ? ಭಾಳ ಒಳ್ಳೇದಾಯ್ತು. ಇನ್ನು ಯಾರಾದರೂ ಬರೋರಿದ್ರೆ ಬೇಗ ಹೇಳ್ಬಿಟ್ರಿ. ಮೀಟಿಂಗು ಶುರು ಮಾಡಿಬಿಡೋಣ. ನನ್ನ ಒಂದೇ ಒಂದು ಕರೆಗೆ ನೀವೆಲ್ಲ ಬಂದಿದ್ದಕ್ಕೆ, ಜೊತೆಗೆ ಗಣಪತಿ ಹಬ್ಬದ ಮೇಲೆ ನಿಮ್ಮೆಲ್ಲರಿಗೂ ವಿಶೇಷವಾದ ಕಾಳಜಿ ಇರೋದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಹೋದ ವರ್ಷ ಗಣಪತಿ ಹಬ್ಬನ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ವಿ. ಸುಮಾರು 80,000-85,000 ದುಡ್ಡು ಕಲೆಕ್ಷನ್ ಆಗಿತ್ತು. ಅದರಲ್ಲಿ ಒಂದು 25,000 ಮೀಗೈತೆ. ಹೋದ ವರ್ಷ ನೀವೆಲ್ಲ ತಲಾಕು 2,000 ಆಳಿ ಹಾಕಿದ್ರಿ. ಅದೇ ರೀತಿ ಹೊರಗಡೆನೂ ಹೋಗಿ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಊರು ಜನಗಳ ಹತ್ರ ಎಲ್ಲ ಹೋಗಿ ದುಡ್ಡನ್ನ ಕಲೆಕ್ಷನ್ ಮಾಡೋದಕ್ಕೆ ಒಳ್ಳೆ ಕಲೆಕ್ಷನ್ ಆಯಿತು. ಹಬ್ಬನ ವಿಜೃಂಭಣೆಯಿಂದ ಮಾಡಿದ್ವಿ. ಈ ವರ್ಷವೂ ಅದೇ ರೀತಿ ಮಾಡಬೇಕು. ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಓಡಾಡೋಕ್ಕೆ ಎಲ್ಲ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸ್ಬೇಕು. ಯಾವುದೇ ಮುನ್ಸನ್ನ ಇಟ್ಕೋಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರಿಗ್ರಿ ಮುನ್ಸೈತೆ? ಇದು ಊರ ಹಬ್ಬ ಕಣ್ರಿ, ನಮ್ಗೆ ಯಾರಿಗೂ ಮುನ್ಸಿಲ್ಲ. ಎಲ್ಲರೂ ಅಣ್ಣ ತಮ್ಮಗಳಂತೆ ಕೈ ಜೋಡಿಸಿ ಹಬ್ಬನ ವಿಜೃಂಭಣೆಯಿಂದ ಮಾಡೇ ಮಾಡ್ತೀವಿ ನಾವು. ಹೇಳೋ ತನಕ ಕೇಳೋದೇ ಇಲ್ಲ ಕಣ್ರಿ ಕರಿಯಪ್ಪರ. ನೀವು ಬರೀ ಮಧ್ಯೆ ಮಾತಾಡಿ ನಮ್ಮ ಮಾತನ್ನೆಲ್ಲ ಮರೆಸ್ತೀರ. ಈ ಸರಿ ಅನ್ನದಾನ ಮಾಡೋದು ಖಚಿತ. ನೀವು ಯಾರಾದರೂ ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೀರಾ? ಹೇಳ್ರಿ. ನಾನು ಉಮೇಶಣ್ಣ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತೀವಿ. ಇನ್ನು ಹುಡುಗರು ಒಂದು 10 ಜನ ಬೇಕಾಗುತ್ತೆ ನಮಗೆ ಸಹಾಯಕ್ಕೆ. ಊಟ ಆದಮೇಲೆ ಊಟ ಬಡಿಸೋಕ್ಕೆ ಬೇಕಾಗುತ್ತೆ. ಹೊರಗಡೆಯಿಂದ ಯಾವುದೇ ರೀತಿ ಹುಡುಗರನ್ನ ಕರ್ಸೋದು ಬೇಡ. ಇನ್ನು ನಾವು ಗಣೇಶ ತರೋದ್ರಿಂದ ಹಿಡಿದು, ಕೂರ್ಸೋದ್ರಿಂದ ಹಿಡಿದು, ವಿಸರ್ಜನೆ ಮಾಡೋವರೆಗೂ ನಾನೇ ದೇವ್ರ ಪೂಜೆ ಮಾಡೋದು, ಕಾಯಿ ಹೊಡ್ಕೊಡೋದೆಲ್ಲ ಮಾಡಿಕೊಡ್ತೀನಿ. ನಮ್ಗೊಂದು ಜೊತೆ 2 ಹುಡುಗರು ಬೇಕಾಗುತ್ತೆ. ಪರಮೇಶ್ವರ ಯಾಕೆ ಬಾಯಿ ಬಿಡಂಗಿಲ್ಲ? ನಾನು ಬಾಯಿ ಬಿಡ್ತೀನಿ, ಅವರೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ಮಧ್ಯೆ ಮಾತಾಡೋದು ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಈ ಸರಿ ಗಣಪತಿ ಸ್ಪಾನ್ಸರು ರಾಜಶೇಖರ್ ಮತ್ತು ಕುಟುಂಬದವರು ಈ ಸರಿ ಗಣಪತಿ ಕೊಡಿಸ್ತೀವಂತ ಹೇಳಿದ್ದಾರೆ ನಮ್ಮ ಹತ್ರ. ಹಂಗಾಗಿ ಈ ಒಂದು ಮೀಟಿಂಗಲ್ಲಿ ನಿಮಗೆ ಹೇಳಬೇಕು ಅಂತ ಅಂತಿದ್ದೆ, ಹೇಳಿಬಿಟ್ಟೆ. ಮೊದಲನೇ ದಿವಸ ಗಣಪತಿಗೆ ಹಾರ, ಹೂವು, ಹಣ್ಣು, 10 ಥರ ಸ್ವೀಟ್ಗಳು ಮತ್ತು ಪ್ರಸಾದ ನಾವು ಮಾಡಿಸ್ತೀವಿ. ಮತ್ತೆ ಏನಾದರೂ ಬೇಕಾದ್ರೆ ಹೇಳ್ರಿ,
ಮಾಡಿಸ್ತೀವಿ. ಹಂಗೆ ಈಗಲೇ ಒಂದು 10 ಜನ ಮುಖಂಡರಿಗೆ 10 ಪ್ಯಾಕೆಟ್ ಬೇಡ, ತಲಾಕ್ ಒಬ್ಬೊಬ್ಬರಿಗೆ 2 ಪ್ಯಾಕೆಟ್ ಆದರೂ ನೀವು ಅಕ್ಕಿ ಪ್ಯಾಕೆಟ್ನ ಹಂಚಬೇಕು. ಅಕ್ಕಿ ಪ್ಯಾಕೆಟ್ಗಳ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನನಗೆ ಹಲವಾರು ಜನ ರೈಸ್ ಮಿಲ್ ಓನರ್ಗಳು ಗೊತ್ತು. ಹಂಗೆ ಜನಪ್ರತಿನಿಧಿಗಳ ಹತ್ರನೂ ಹೋಗೋಣ, ಒಬ್ಬೊಬ್ಬರಿಗೆ 2 ಪ್ಯಾಕೆಟ್ ಹಂಗೆ ವಹಿಸೋಣ. ಹಂಗೆ ಪುಳಿಯೋಗರೆ ಮತ್ತು ಸಾಂಬಾರು ಐಟಮ್ಸ್ಗಳಿಗೆ ಜನಪ್ರತಿನಿಧಿಗಳ ಹತ್ರ ಹೋಗಿ ಕೇಳ್ಕೊಳ್ಳೋಣ. ನೋಡ್ರಪ್ಪ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಈ ಸರಿನೂ ಅಷ್ಟೇ, ಹೋದರ್ಸಂಗೆ ಈ ವರ್ಷನೂ ಯಾವುದಾದ್ರೂ ಒಂದು ಒಳ್ಳೆ ಆರ್ಕೆಸ್ಟ್ರಾ ಕರೆಸಿ ಜನಗಳು ಮೆಚ್ಚಂಗೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಬಿಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಥಳೀಯ ಪ್ರತಿಭೆ ಇರತಕ್ಕಂಥ ಮಕ್ಕಳಿಂದ ಒಂದು ಹಾಡು, ಡ್ಯಾನ್ಸು, ಆಮೇಲೆ ಇನ್ನೇನೇನು ಬರ್ತಾವಲ್ಲ ರಕ್ತದಾನ ಶಿಬಿರಗಳು, ಆ ಥರದವು 1-2 ಕಾರ್ಯಕ್ರಮ ಮಾಡಲೇಬೇಕನ್ರಿ ಕೆಂಚಪ್ಪರೆ. ಆಮೇಲೆ ಇನ್ನೊಂದು ಅಭಿಪ್ರಾಯ, ನಾವು ಸುಮಾರು ಕಮಿಟಿ ಒಂದು 8-9 ಜನ ಇದ್ದೀವಿ. ಓಕೆ, ಒಪ್ಕೊಳ್ಳೋಣ. ಸದಸ್ಯರುಗಳು ಎಲ್ಲ ಬಂದಿಲ್ಲ, ಅವರಿಗೂ ನೀವೆಲ್ಲ ವಿಷಯ ಮುಟ್ಟಿಸ್ಬೇಕು. ಇನ್ನೂ ಒಂದು ಸಭೆ ಸೇರಿ ಎಲ್ಲರೂ ತಲಾಕ್ 2,000 ಕೊಡಬೇಕು ಅಂತ ಈ ಒಂದು ಮೀಟಿಂಗಲ್ಲಿ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಒಪ್ಪಿಗೆ ತಾನೆ? ಆಯ್ತು ಬಿಡ್ರಿ ತಿಮ್ಮೇಗೌಡ್ರೆ, 2,000 ನಾವು ಕೊಡ್ತೀವಿ. ನಮ್ಮ ಮನಸ್ಪೂರ್ವಕವಾಗಿ ಕೊಡ್ತೀವಿ. ಗಣೇಶ ನಮಗೆ ಪ್ರತಿ ವರ್ಷನೂ ಒಳ್ಳೇದು ಮಾಡ್ತೈತೆ, ಹಂಗಾಗಿ ನಾವು ಗಣಪತಿಗೆ 2,000 ಕೊಡ್ತೀವಿ. ನಮಗೂ ಏನು ಭಿನ್ನ ಅಭಿಪ್ರಾಯ ಇಲ್ಲಪ್ಪ, ನಾವು ಅಷ್ಟೇ ಗಣಪತಿ ಹಬ್ಬಕ್ಕೆ 2,000 ಕೊಡ್ತೀವಿ. ಆಯಪ್ಪ ನಮಗೆ ಪ್ರತಿ ವರ್ಷವೂ ಚೆನ್ನಾಗಿ ಒಳ್ಳೇದು ಮಾಡ್ಕೊಂಡು ಹೋಗ್ತೈತೆ. ನಾವು ಗಣಪತಿ ಹಬ್ಬಕ್ಕೆ 2,000 ಕೊಟ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ಎಲ್ಲೋದ್ರೂ ನಮ್ಮನ್ನು ಕಾಪಾಡುತ್ತೆ. ನಮಗೆಲ್ಲ ಒಪ್ಪಿಗೆ ಐತೆ. ಗಣಪತಿ ಹಬ್ಬಕ್ಕೆ 2,000 ಕೊಡೋಕ್ಕೆ ನಮಗೆಲ್ಲ ಒಪ್ಪಿಗೆ ಐತೆ. ಇನ್ನೇನಾದರೂ ಬಾಕಿ ಇದೆ ಹೇಳೋದು ಹೇಳ್ಬಿಟ್ರಿ ಇವಾಗಲೇ. ಆಮೇಲೆ ಅದನ್ನು ಮಾತಾಡ್ಬೇಕಾಯ್ತು, ಇದನ್ನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಟ್ಟು ತಲೆ ಕರ್ಕೊಂಡಿರ. ಆಮೇಲೆ ನೀವು ಗಣಪತಿ ಬಿಡೋ ದಿವಸಕ್ಕೆ ದೊಡ್ಡ ಹೂವಿನ ಹಾರ, ಟ್ಯಾಕ್ಟ್ರಿ, ಡೀಸೆಲ್ಲು ಅದ್ರ ಬಗ್ಗೆ ಈಗಲೇ ಯಾರಾದರೂ ದಾನಿಗಳಿದ್ರೆ ಮೊದಲೇ ಮಾತಾಡಿಸ್ಕೊಂಡು ಒಪ್ಪಿಗೆ ಸೂಚಿಸ್ಬೇಕು. ಆಮೇಲೆ ಕೊನೆ ದಿನ ಹತ್ರ ಬರ್ತಿದ್ದಂಗೆ ಪರದಾಡೋದು ಬೇಡ. ಇದೊಂದು ಬಾಕಿ ಇತ್ತು. ಮಂಜಪ್ಪವ್ರದ್ದು ಟ್ಯಾಕ್ಟ್ರಿ ಐತೆ, ಅವರಿಗೆ ಡೀಸೆಲ್ ಒಂದು ವ್ಯವಸ್ಥೆ ಮಾಡಿಸ್ಬೇಕು ಅಷ್ಟೇ. ಟ್ಯಾಕ್ಟ್ರಿ ಏನು ಬಾಡಿಗೆ ಕೊಡೋದು ಬೇಡ, ಅವ್ರಿಗೆ ಡೀಸೆಲ್ ಹಾಕ್ಸ್ಬಿಟ್ರೆ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಜೊತೆಗೆ ಇರುತ್ತೆ ಟ್ಯಾಕ್ಟ್ರು. ಆ ಟ್ಯಾಕ್ಟ್ರಿ ವ್ಯವಸ್ಥೆನ ನಾನು ಮಾಡ್ತೀನಿ. ಪೆಟ್ರೋಲ್ ಪಾಪಣ್ಣವ್ರು ಇದ್ದಾರಲ್ಲ, ಅವರಿಗೆ ಡೀಸೆಲ್ಲು ಸ್ಪಾನ್ಸರ್ ಮಾಡಿಸ್ಬಿಡೋಣ ಅತ್ಲಾಗೆ. ನಮ್ಮ ಗಣಪತಿ ಹಬ್ಬಕ್ಕೆ ಪ್ರತಿ ವರ್ಷನೂ ಅವರೇ ಕೊಡೋದು. ಈ ವರ್ಷನೂ ಡೀಸೆಲ್ನ ಒಂದು 10 ಲೀಟ್ರ್ ಡೀಸೆಲ್ನ ಕೇಳ್ಬಿಡ್ತೀನಿ ನಾನು ಅತ್ಲಾಗೆ. ಆಮೇಲೆ ಅಯ್ಯಮ್ಮ ರಾಗಿ ಮೈ ಜಯಮ್ಮ ಐತಲ್ಲ, ನಾನು ಯಾವಾಗಲೂ ಗಣಪತಿ ಹಬ್ಬಕ್ಕೆ ಒಂದು ಹಾರ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಿತ್ತು. ಅಯ್ಯಮ್ಮನ ಹತ್ರ ಮಾತಾಡ್ಬಿಟ್ಟು ನಾವು ಈ ಸರಿ ದೊಡ್ಡ ಹಾರಕ್ಕೆ ಅಯ್ಯಮ್ಮನ ಕೇಳ್ತೀವಿ. ಅಂತಂದರೆ ಒಪ್ಕೊಂಬಿಡೋಣ ಅತ್ಲಾಗೆ. ಇನ್ನೇನು ಸರಿ ಹೋಯ್ತಲ್ಲ. ನೋಡಿದ್ರೆ ನಮ್ಮ ಗಣಪತಿ ಹಬ್ಬದ ಮೀಟಿಂಗು ಹೆಂಗಾಯ್ತು ಅಂತ. ನೀವು ನಿಮ್ಮೂರಲ್ಲಿ ಗಣಪತಿ ಹಬ್ಬದ ಮೀಟಿಂಗು ಈ ರೀತಿ ಮಾಡ್ತೀರಾ? ಹಾಗಾದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ.